ಹೊಸ ಹೊಸ ಆ್ಯಪ್ಗಳು ದಿನ ಬೆಳಗಾದ್ರೆ ಹುಟ್ಕೊಳ್ತಾ ಇರುತ್ತೆ. ಈ ಜೆನ್ಸಿ ಅಂತ ಹೇಳ್ತೀವಲ್ಲ, ಆ್ಯಪ್ಗಳ ಮೂಲಕ ಡೇಟಿಂಗ್ ಅಂತೆ, ಪ್ರೇಮ ಪ್ರೀತಿ ಇದೆಲ್ಲವೂ ಕೂಡ ಆಗ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಈಗ ಒಳ್ಳೇದು ಬಹುತೇಕರಿಗೆ ಆಗಿದೆ ಆ್ಯಪ್ಗಳ ಮೂಲಕ ಅಂತ, ಬಟ್ ನೀವು ಪರ್ಸೆಂಟೇಜ್ ಅಲ್ಲಿ ನೋಡಿದ್ರೆ ಕೆಟ್ಟದ್ದೇ ಬಹುತೇಕರಿಗೆ ಆಗಿ ಹೋಗಿದೆ ಆ್ಯಪ್ಗಳ ಮೂಲಕ ಅಂತ. ಸೊ ಕಡಿವಾಣ ಹೇಗೆ ಸರ್? ಕಾನೂನು ಪ್ರಕಾರ ಈ ಫೇಕ್ ಅಕೌಂಟ್ಗಳಿಗೆ, ಫೇಕ್ ಆ್ಯಪ್ಗಳಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯನಾ ನಾವು? ನೋಡಿ, ತಾವೇ ಹೇಳಿದ ರೀತಿ ಯಾವುದೇ ಒಂದು ಒಳ್ಳೇದಿದ್ರೆ ಅದ್ರ ಮತ್ತೊಂದು ಮಜಲ್ನಲ್ಲಿ ಕೆಟ್ಟದ್ದು ಸಹ ಇದ್ದೇ ಇರುತ್ತೆ. ಇಲ್ಲಿ ನಿಯಂತ್ರಣ ಮಾಡೋದು ಅನ್ನೋ ಪ್ರಶ್ನೆ ಬಂದಾಗ ಪ್ರತಿಯೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಸಂವಿಧಾನದಲ್ಲಿ ಒಂದು ವ್ಯಾವಹಾರಿಕ ಹಕ್ಕು ಅದು ಮೂಲಭೂತ ಹಕ್ಕಾಗುತ್ತೆ. ಮತ್ತೆ ಯಾವುದೇ ಒಬ್ಬ ವ್ಯಕ್ತಿಗೆ ಜೀವಿಸುವ ಹಕ್ಕು ಸಹ ಮೂಲಭೂತ ಹಕ್ಕು. ಈ ವ್ಯಾವಹಾರಿಕ ಹಕ್ಕು ನಾವು ಕಿತ್ಕೊಳ್ಳಿಕ್ಕಾಗೋದಿಲ್ಲ. ಹಾಗೆ ಮೂಲಭೂತ ಹಕ್ಕನ್ನು ಸಹ, ಯಾವುದು ಜೀವಿಸುವ ಹಕ್ಕನ್ನು ಸಹ ನಾವು ಕಿತ್ಕೊಳ್ಳಿಕ್ಕಾಗೋದಿಲ್ಲ. ಅಂದರೆ ನಾನು ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವುದೋ ಒಂದು ಆ್ಯಪ್, ಆ ಆ್ಯಪ್ ಏನಿದೆ ಅದು ಸರ್ಕಾರದ, ಕೇಂದ್ರ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡೇ ಸಹ ಇಲ್ಲಿ ಕಾರ್ಯಾಚರಣೆಗೆ ಬರಬೇಕಾಗುತ್ತೆ. ಅದನ್ನು ವ್ಯವಹಾರದ ಒಂದು ಹಕ್ಕನ್ನು ಅವರು ಅಲ್ಲಿ ಪ್ರತಿಪಾದಿಸ್ತಾ ಇರ್ತಾರೆ. ಹಾಗೆ ಜೀವಿಸುವ ಹಕ್ಕಿನಲ್ಲಿ ನಾವು ಸಹ ಅಂಥ ಏನು ಸರ್ಕಾರ ಅನುಮತಿ ಕೊಟ್ಟಿರುತ್ತೆ ಅಂಥ ಆ್ಯಪ್ಗಳನ್ನು ನಮ್ಮ ಮೊಬೈಲ್ನಲ್ಲಿ ನಾವು ಇಟ್ಕೊಂಡು ಅದರ ಮೂಲಕ ನಾವು ವ್ಯವಹಾರವನ್ನು ಏನು ಮಾಡ್ತಾ ಇರ್ತಾರೆ ಅಲ್ಲಿ ನಾವು ಭಾಗವಹಿಸ್ತಾ ಇರ್ತೀವಿ. ಇದು ಮೂಲಭೂತ ಹಕ್ಕಿನ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಇದನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ಆ್ಯಪ್ಗಳನ್ನು ನಿಷೇಧ ಮಾಡೋದು ಅದು ಕೇಂದ್ರ ಸರ್ಕಾರದ ಕೆಲಸ ಆಗಬೇಕು. ಯಾವಾಗ ಒಂದು ಆ್ಯಪ್ ಸಾಕಷ್ಟು ಜನರನ್ನು ಸೆಳೀತಾ ಇದೆ, ಅದರಿಂದ ಸಾಕಷ್ಟು ಜನ ಆಕರ್ಷಿತರಾಗಿ ಅದರಿಂದ ಲಾಭ ಹೆಚ್ಚಿಗೆ ಆಗ್ತಾ ಇದೆ ಅಂತ ಗಮನಕ್ಕೆ ಬರುತ್ತೋ, ಆ ಸಮಯದಲ್ಲಿ ಅದನ್ನೇ ಬಂಡವಾಳ ಮಾಡಿಕೊಂಡು ನಕಲಿ ಆ್ಯಪ್ಗಳನ್ನು ಬಿಟ್ಟು ಆ ಆ್ಯಪ್ಗಳಿಗೆ ಪ್ಯಾರಲಲ್ ಆಗಿ ಕೆಲಸ ಮಾಡಿ ಅದರ ಗ್ರಾಹಕರನ್ನು ತಾವು ಸೆಳೆದು ಆ ಮೂಲಕ ವಂಚನೆ ಮಾಡುವಂಥ ಜಾಲನೂ ಸಹ ತುಂಬ ಇರುತ್ತೆ. ಇದೆಲ್ಲ ಹೊಸ ಹೊಸ ಒಂದು ಅಪರಾಧಿಕ ಕೃತ್ಯಗಳ ಒಂದು ಅನಾವರಣ ಆಗ್ತಾ ಇರುತ್ತೆ. ಇದನ್ನೆಲ್ಲ ಕಡಿವಾಣ ಹಾಕೋದು ಸಹ ಸೈಬರ್ ವಂಚನೆ ಏನು ನಿಯಂತ್ರಣ ವಿಭಾಗ ಇರುತ್ತೆ ಪೊಲೀಸ್ನಲ್ಲಿ, ಅವರು ಅದನ್ನು ಮಾಡಬೇಕಾಗುತ್ತೆ. ಈ ಆ್ಯಪೇ ಬೇಡ ಅಂತ ಅನ್ನೋದಾದರೆ ಕೇಂದ್ರ ಸರ್ಕಾರ ಅದಕ್ಕೆ ಕೊಟ್ಟಿರುವಂತಹ ಏನು ಪರ್ಮಿಷನ್ ಇದೆ ಅದನ್ನು ಬ್ಯಾನ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಈಗ 1.5-2 ವರ್ಷಗಳ ಹಿಂದೆ ಈ ಚೈನಾದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಆ್ಯಪ್ಗಳನ್ನ ನಿಷೇಧ ಮಾಡಿದರು. ಅದೇ ರೀತಿ ಸಮಾಜಕ್ಕೆ ಕಂಟಕವಾಗಿರತಕ್ಕಂತಹ ಮತ್ತು ಅಪರಾಧ ಕೃತ್ಯಗಳನ್ನು ಪ್ರಚೋದನೆ ಮಾಡುತ್ತೆ, ಇದು ಯುವ ಸಮೂಹವನ್ನು ಬೇರೆ ದಿಕ್ಕಿಗೆ ಕೊಂಡೋಗ್ತಾ ಇದೆ ಅಂತ ಗಮನಕ್ಕೆ ಬಂದರೆ ಅಂತಹ ಆ್ಯಪ್ಗಳನ್ನು ನಿಷೇಧ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ, ಅದರ ವ್ಯಾಪ್ತಿನಲ್ಲಿ ಬರುತ್ತೆ. ಕಾನೂನು ಈ ರೀತಿ ಇರೋದ್ರಿಂದ ನಾವು ಕೇಂದ್ರ ಸರ್ಕಾರದ ಮೊರೆ ಹೋಗದೆ ಬೇರೆ ಪರಿಹಾರ ಕ್ರಮ ಇದಕ್ಕೆ ಇಲ್ಲ. ಕರೆಕ್ಟ್. ಓಕೆ, ವಾಸುದೇವ್ ಕಶ್ಯಪ್ ಸರ್, ಈಗ ಹೊಸದೊಂದು ಟ್ರೆಂಡ್ ಸೃಷ್ಟಿಯಾಗಿದೆ ಈ ನಕಲಿ ಆ್ಯಪ್ಗಳ ಜೊತೆಗೆ ಅಂತ. ಈ ಮೋಸ ಮಾಡಬೇಕು, ದರೋಡೆ ಮಾಡಬೇಕು ಅಂತ ಹುಟ್ಕೊಂಡಿರೋರು ಒಂದು ಗುಂಪಾದರೆ, ಮತ್ತೊಂದು ಕಡೆ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಸೆಳೆಯೋ ಪ್ರಯತ್ನಗಳು ಕೂಡ ಆಗುತ್ತೆ. ಅಂಥವ್ರನ್ನ ಕರೆಸು, ಆಗಾಗ ಆರೋಪಗಳು ಸಿಗುತ್ತಲ್ಲ ಸರ್, ಲವ್ ಜಿಹಾದ್ ಮಾಡಿದ್ರು ಅಥವಾ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಯಿತು, ಇಂಥ ವಿಚಾರಗಳು ಕೇಳೋದಕ್ಕೆ ಸಿಗುತ್ತೆ ಅಂತ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಅನ್ಸುತ್ತೆ. ಹೆಂಗೆ ಸಾಧ್ಯ ಅಂತ ನಾವು ಪ್ರಶ್ನೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ಅದಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ ಅಂತ. ಅದ್ರ ಜೊತೆಗೆ ಯುವ ಸಮೂಹ ಕೂಡ ಜಾಗೃತರಾಗಬೇಕು ಅಂತ. ಈಗ ನಾವೇನು ಹೇಳದೇ ಇದ್ರು ಕೂಡ ಜೆನ್ಸಿ ಹೆಂಗಿದೆ ಅಂದರೆ ಯುವ ಸಮೂಹ ಎಲ್ಲವೂ ಅವ್ರಿಗೆ ಗೊತ್ತು. ಸೊ ಇದ್ಯಾಕೆ ಗೊತ್ತಾಗಲ್ಲ ಅಂತ? ಮೇಡಮ್, ಇಲ್ಲಿ ಎರಡು ಭಾಗ ಮಾಡಬೇಕಾಗತ್ತೆ. ವೈಯಕ್ತಿಕವಾದ ಆಸೆಗಳು, ಆಮಿಷಗಳು, ಪ್ರಲೋಭನೆಗಳಿದೆಯಲ್ಲ, ಯಾವುದು ವೈಯಕ್ತಿಕ ಡಿಸೈರ್ಸ್ ಅಂತ ಏನು ಕರಿತೀವಿ, ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಮನೋತಜ್ಞರು. ಈ ವೈಯಕ್ತಿಕ ಡಿಸೈರ್ಗಳೇನಿದೆ, ಯಾವುದು ಅವರಲ್ಲಿ ಒಳಗಡೆ ಹುಟ್ಟಿರ್ತಕ್ಕಂಥ ವಾಸನಾ, ಕಾಮನ, ಭಾವನಾ, ಇವು ಕೂಡ ಒಂದು ಕ್ಯಾಚ್ ಮಾಡತಕ್ಕಂಥ ಒಂದು ಟ್ರ್ಯಾಕ್ ಇದೆ. ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೋಸ್ಕರ ಹುಟ್ಟಿರತಕ್ಕಂಥದ್ದು ಈ ಪಾಪದ ಕೂಸುಗಳು. ಯಾವುವು ಈ ಫೇಕ್ ಆ್ಯಪ್ಗಳೆಲ್ಲ ಪಾಪದ ಕೂಸುಗಳು. ಯಾಕಂದರೆ ಆ ಯುವ ಸಮುದಾಯವನ್ನು ಕ್ಯಾಚ್ ಮಾಡೋಕ್ಕೋಸ್ಕರನೇ ಇಂಟೆನ್ಷನ್, ಅದೇನು ಮೂಲ ಉದ್ದೇಶ ಏನು ಅಂತಂದರೆ, ಅವ್ರು ಎಕ್ಸ್ಟಾರ್ಟ್ ಮಾಡು, ಕಿತ್ಕೋ, ಅವ್ರನ್ನ ನಡು ನೀರಲ್ಲಿ ಬಿಡಬೇಕು ಅನ್ನೋತಕ್ಕಂಥ ಕಾನ್ಸೆಪ್ಟ್ ಇದೆಯಲ್ಲ, ಇದಕ್ಕೆ ಉತ್ತರ ಸಿಗೋದೇ ಇಲ್ಲ. ಉತ್ತರ ಸಿಗ್ಬೇಕಾದ್ರೆ ಏನು ಅಂತಂದರೆ, ನೋಡಿ, ಸಿಂಪಲ್. ನೀವು ಈಗ ಹೇಳಿದ್ರಿ, ನೀವು ಏನಂತ ಈ ಥರ ಆಯಿತು ಅಂತ ಹೇಳಿದ್ರಲ್ಲ, ಹಾಗಾದರೆ ನಮ್ಮ ಲಾ ಆ್ಯಂಡ್ ಆರ್ಡರ್ ಏನು ಮಾಡ್ತಾ ಇದೆ? ಒಂದು ಕಡೆ
ಈಗ ಇಡೀ ಬೆಂಗಳೂರು ಸಿಟಿ ಪೊಲೀಸು ಸುಮಾರು ಇಷ್ಟು ಸ್ಟೇಷನ್ ಅಂತ ಇರುತ್ತೆ, ಇಷ್ಟು ಸ್ಟೇಷನ್ ಒಳಗೆ ಒಂದು ಮಾನಿಟರ್ ಅಂತ ಇರುತ್ತೆ, ಅದು ಒಂದು ರೆಗ್ಯುಲರ್ ಮಾನಿಟರ್ ಅಂತ ಇರುತ್ತೆ. ಅದು ಇಟ್ ಈಸ್ ಓನ್ಲಿ ಬರೀ ಪೊಲೀಸ್ ಸ್ಟೇಷನ್ ಮಾತ್ರ ಸೀಮಿತ ಆಗಬಾರ್ದು. ಅದು ಅದರೊಳಗೆ ಬೇರೆ ಬೇರೆ ವಿಂಗ್ಗಳಿವೆ. ಏನೋ CCB ವುಮೆನ್ ವಿಂಗ್ ಇದೆ, CCB ಇದೆ, ಬೇರೆ ಬೇರೆ ವಿಂಗ್ಗಳಿವೆ. ನಾನು ಕೇಳೋದು ಏನಂತಂದರೆ, ನೀವು ಒಂದು ಕಡೆ ಅಪ್ರಿಷಿಯೇಟ್ ಮಾಡೋಣ. ಏನಂತಂದರೆ ಇವುಗಳು ಟಾರ್ಗೆಟ್ ಮಾಡೋದ್ರಿಂದ, ಟಚ್ ಮಾಡೋದ್ರಿಂದ ಒಂದು ವಿಷಯಗಳು ಹೊರಗೆ ಬರುತ್ತೆ ಅಂತ ಕೂಡ ವಿಲ್ ಅಪ್ರಿಷಿಯೇಟ್ ಇಟ್. ಆದರೆ ಇಲ್ಲಿ ತನಕ ಸುಮ್ಮನೆ ಪಕ್ಕ ಆಯಾ ಸ್ಟೇಷನ್ನಲ್ಲಿರ್ತಕ್ಕಂಥ SHOಗಳು ಯಾಕೆ ಸುಂದಿರ್ತಾರೆ? ಗಮನಕ್ಕೆ ಬಂದೇ ಬರುತ್ತೆ ತಾನೇ ಅವ್ರಿಗೆ, ಬರಲೇಬೇಕಲ್ವಾ? ಓಕೆ, ಯಾಕೆ ಬರ್ತಿಲ್ಲ ಅಂತಂದರೆ ಅಲ್ಲಿ ಇಲ್ಲ ಎರಡು ಥರ. ಒಂದು ಅವ್ರ ಕಣ್ಣಿಗೆ ರಾಚೋಷ್ಟು ಮಟ್ಟಿಗೆ ಮರೆ ಆಯ್ತಾ ಅಂತ ಒಂದು, ಇಲ್ಲ ಅಥವಾ ಅನೈತಿಕ ಮೈತ್ರಿನ ಅಂತ ಬರುತ್ತೆ ಇಲ್ಲಿ. ಓಕೆ, ಇಟ್ ಈಸ್ ಇಲ್ಲಿ ಪ್ರಶ್ನೆ ಹುಟ್ಟೋದು ಇಷ್ಟೇ. ನಿಮ್ಮ ಒಂದು ಸ್ಟೇಷನ್ ಜುಡಿಷರಿನಲ್ಲಿ ಒಬ್ಬ SHO ಈಸ್ ಅನ್ ಪವರ್ಫುಲ್ ಆಥರೈಸ್ಡ್ ಕಸ್ಟೋಡಿಯನ್ ಆಫ್ ದಿ ಟೆರಿಟರಿ. ಒಂದು ಸ್ಟೇಷನ್ಗೆ ಅವರೇ ಇನ್ಚಾರ್ಜು, ಒಂದು ಸುತ್ತಳತೆ ಅಂತ ಇರುತ್ತದೆ. ಅವರ ಕಸ್ಟಡಿ ಕಣ್ಗಾವಲಿನಲ್ಲಿ ಒಂದು ಮನೆ ಮಾಡಿ, ಮನೆ ಒಳಗೆ ಒಂದು ರೆಂಟೆಡ್ ಒಂದು ಪಾಶ್ ಏರಿಯಾದಲ್ಲಿ, ಉದಾಹರಣೆಗೆ ಪದ್ಮನಾಭನಗರ, ಪಾದರಾಯಂಪುರ, ಬೇರೆ 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 ಪಾಶ್ ಏರಿಯಾಗಳಲ್ಲಿ